ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇತ್ತ ಕೆಲವು ವರ್ಷಗಳ ನಂತರ ಎದುರಾದ ದುರ್ಗಾ ಹಾಗೂ ಸಮರ್ಥ್ ಎನ್ನುವ ಪೊಲೀಸ್ ಸಿಂಹಗಳು ನೇರವಾಗಿ ಮಾತನಾಡದೆ ಪರೋಕ್ಷವಾಗಿ ಒಬ್ಬರನ್ನೊಬ್ಬರು ಮಾತನಾಡಿಸುವಾಗ ಅತ್ತ ಅಲ್ಲೊಂದು ಕೊಲೆ ಮಾಡಿದ ಬ್ರಿಲಿಯಂಟ್ ಕೊಲೆಗಾರ ರಾತ್ರಿ ಮಾಡಿದ ಕೊಲೆಗೂ ತನಗೂ ಸಂಬಂಧವೇ ಇಲ್ಲ ಎಂಬುವಂತೆ ಬೆಳಗ್ಗೆದ್ದು ಸಭ್ಯಸ್ಥನಾಗಿ ಹಾಗೆ ಸೋಗು ಹಾಕಿಕೊಂಡು ಬೇಟೆಗೆ ಹೋಗ್ತಾನೆ. ನೋಡಿದ್ಯಾ ರಾಜ್? ನೋಡಿದ್ಯಾ ನಿನ್ನ ಫ್ರೆಂಡು ರಮ್ಯಾ? ಹೇಗೆ ಮಾತಾಡ್ಬೋದು? ನನಗೆ ಮದುವೆ ಫಿಕ್ಸ್ ಆಗಿದೆ, ಹುಡುಗನ ಹೆಸರು ಜಯಪ್ರಕಾಶ್, ಬೆಂಗಳೂರಿನಲ್ಲಿ ಫೇಮಸ್ ಲಾಯರ್ ಅಂತ ಹೆಂಗೆ ಹೇಳ್ಬೋದ್ಲು ನೋಡು. ಹೋಗ್ಲಿ ಬಿಡು, ಸಾಲದಕ್ಕ ಲುಕ್ ಅವಳದು. ನನ್ನ ಮಗು, ಇನ್ನೊಮ್ಮೆ ನನ್ನ ಮಗಳ ಬಗ್ಗೆ ಹಾಗೆಲ್ಲ ಹೇಳ್ಬೇಡ, ಅವಳಿಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ನಿಮಗೂ ಗೊತ್ತು. ಶಿ ಈಸ್ ಮೈ ಡಾಟರ್, ದಟ್ಸ್ ಇಟ್ ಅಂತ ಕೂಡ ಎಷ್ಟು ಅಹಂಕಾರವಾಗಿ ಹೇಳಿ ಹೋದ್ಲು. ನೋಡಿದ್ಯಾ ರಮ್ಯಾ? ಅವಳ ಅಹಂಕಾರ ಎಂದಿಗೂ ಕಡಿಮೆನೇ ಆಗೋದಿಲ್ಲ. ಆಗಲೂ ಅವಳು ಅದೇ ದುರ್ಗಾ, ಈಗಲೂ ಅವಳು ಅದೇ ದುರ್ಗಾ. ಐ ಹೇಟ್ ಹರ್. ಒಂದು ಕ್ಷಣಕ್ಕೂ ನನ್ನ ಹತ್ರ ನೋಡ್ಲೇ ಇಲ್ಲ. ಅಷ್ಟು ಬೇಡವಾದ ನಾನು ಜಸ್ಟ್ ಒಂದು ಸೇಕ್ ಹ್ಯಾಂಡ್ ಕೂಡ ಮಾಡಲಿಲ್ಲ. ಛೇ, ಯಾಕೆ ಮತ್ತೆ ಒಳಗೆ ಬಂದಿಲ್ಲ ಟ್ರಾನ್ಸ್ಫರ್ ವಿಷಯವಾಗಿ? ಅವಾಗೇನು ಮಾತಾಡಿಲ್ಲ ದುರ್ಗಾ? ಅಲ್ಲಿ ಒಳಗೆ ಕೂಡ ಬರೀ ಅಹಂಕಾರದಿಂದ ಗತ್ತಿನಿಂದನೂ ಉತ್ತರ ಕೊಡ್ತಾ ಇದ್ಲು ದುರ್ಗಾ. ಅವಳಿಗೆ ಬೆಂಗಳೂರು ಅಂದ್ರೇನೆ ಇಷ್ಟ ಆಗಿಲ್ವಂತೆ. ಟೋಟಲಿ ಐ ಹೇಟ್ ಹರ್. ಅಲ್ಲ, ಇಷ್ಟು ಕೋಪ ಇದ್ರು ಕೂಡ ಯಾಕೆ ನೀನು ಅವಳ ಮೇಲೆ ಬಿದ್ದು ಮಾತಾಡೋಕ್ಕಿಂತ ಬಾಯಿ ಸುಮ್ಮನೆ ಹೋಗ್ತಾನೆ? ನಾನೇ ಮಾತಾಡ್ದೆ. ಮಾತಾಡ್ಲಿಲ್ವಾ? ಹಂಗಂದ್ರೆ ಅವಳ ಮೇಲೆ ಅಷ್ಟು ಕೋಪವಿದ್ಮೇಲೆ ಅವಳ ಪಾಡಿಗಳನ್ನ ಬಿಟ್ಬಿಡು. ನೀನು ಅದನ್ನ ಬಿಟ್ಟು ನಿನ್ನ ಹತ್ರಕ್ಕೆ ಯಾಕೆ ಕರ್ಸ್ಕೊತಿದೀಯಾ? ಯಾಕಂದ್ರೆ ಅವಳು ನನ್ನ ವೈರಿ. ಆ ಲಾಯರ್ ಜೆಪಿನ ಮದ್ವೆ ಆಗ್ತಾಳಂತೆ. ನನಗ ಸುದ್ದಿ ಬರ್ದಿತ್ತು. ಈಗ ಅವಳೇ ಒಪ್ಪಿಕೊಂಡ್ಲು. ಅದಕ್ಕೆ ಅವಳನ್ನ ಇಲ್ಲಿ ಕರೆಸ್ಕೊಂಡಿದ್ದು. ನನಗೆ ಎಷ್ಟು ಶಿಟ್ಟಿದೆ ಅವಳ ಮೇಲೆ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ದುರ್ಗನ ನೀನು ಮರ್ತಿಲ್ಲ, ಈಗಲೂ ಅವಳನ್ನ ಪ್ರೀತಿ ಮಾಡ್ತಿದ್ಯಾ? ಅದು ಒಪ್ಪಿಕೋ. ಸರಿ, ಐ ಹ್ಯಾವ್ ಟು ಗೋ. ಅಲ್ಲ ಕಣೋ, ಇನ್ನೆಷ್ಟು ವರ್ಷ ಹೀಗೆ ಇರ್ಬೇಕೆನ್ನುವ ತೀರ್ಮಾನ ನಿಂದಂತೆ. ನಾನು ನಿರ್ಧಾರ ವಿಷಯಕ್ಕೆ ಬಂದ್ರೆ ಅವಳು ನಿನಗಿಂತ ಸ್ಟ್ರಾಂಗ್ ಕಣೋ. ನೀನೇನಾದ್ರೂ ಇದುವರೆಗೂ ಅವಳ ಬಗ್ಗೆ ಆಗಾಗ ವಿಚಾರಿಸಿ ಮಾಹಿತಿ ಕಲೆ ಹಾಕ್ತಾ ಇದೀಯಾ ಆದ್ರೆ ದುರ್ಗಾ ಹಾಗಲ್ಲ. ಅವಳು ನಿನ್ನನ್ನು ಮರೆತಂತೆ ಜೀವನ ಮಾಡ್ತಾ ಇದ್ದಾಳೆ. ಅದು ನಿನಗೆ ಗೊತ್ತಾ? ಅಲ್ಲ ಕಣೋ, ಅವಳು ನಿನ್ನನ್ನ ಮರೆತು ಬಿಟ್ಟು ಜೀವನ ಮಾಡ್ತಾ ಇದ್ದಾಳೆ. ಅವಳಿಗೆ ಅವಳ ಅಮ್ಮ ಮತ್ತು ಆ ಮಗುವಿನ ಪ್ರಪಂಚ. ಆ ಮಗುವಿನಿಂದ ತಾನೇ ನೀವಿಬ್ರು ಬೇರೆ ಆಗಿದ್ದು. ಇಬ್ಬರಲ್ಲಿ ಒಬ್ರು ಸೋತ್ರೆ ಮಾತ್ರ ಪ್ರೀತಿ ಉಳಿಯೋದು. ಇಲ್ಲ ಅಂದ್ರೆ ಯಾವುದು ಪ್ರೀತಿ ಅನ್ನೋದೇ ಇರೋದಿಲ್ಲ. ನೋಡು ಸಮರ್ಥ್, ಅವಳನ್ನ ನೀನು ಪ್ರೀತಿಯಿಂದ ಗೆಲ್ಲಬೇಕು ಅಷ್ಟೇನೆ. ಅದನ್ನ ಬಿಟ್ಟು ಅವಳೊಂದಿಗೆ ಹಠಕ್ ನಿಂತ್ರ ಅವಳು ನಿನ್ನ ಮೇಲೆ ಕೋಪಕ್ಕೆ ಆ ಲಾಯರ್ ಜಯಪ್ರಕಾಶ್ನ ಮದುವೆ ಆದ್ರೂ ಆಶ್ಚರ್ಯ ಇಲ್ಲ ನೋಡು. ಅಯ್ಯೋ, ಏನ್ ಮಾಡಿ ನಾನು? ಇವಳು ಹೆಂಗಾದ್ರೂ ಮಾಡು, ಸೋಲಿಸ್ಲೇಬೇಕು. ಆದ್ರೆ ಪ್ರೀತಿ ಅಡ್ಡ ಬರ್ತಾ ಇದೆ. ಯಾವಾಗ ನೋಡಿದ್ರು ಯಾವಾಗ ನೋಡಿದ್ರು ಹೃದಯದಿ ಪ್ರೇಮ ತರಂಗ ನೀಮೀಟಿದೆ ಅಂತ ಹಾಡ್ತಾ ಇರ್ತಾನ. ಅದು ಇವನ್ಗೋಸ್ಕರ ಅಲ್ಲ, ಆ ದುರ್ಗಾಗೋಸ್ಕರ ಅಲ್ವೇನೋ? ಏನ್ ಮಾಡ್ತಿದೀಯೇ ಸುಪ್ಪು? ಯಾಕ್ರಿ? ಅದು ನಿನ್ನ ನಗುವು ಹೂವಂತೆ, ನಿನ್ನ ನುಡಿಯೂ ಹಾಡಂತೆ, ಬದುಕಿನ ಕ್ಷಣ ನನಗೆ ಸಂತೋಷವೇ. ನಾನು ನಗಕತ್ತೇನ? ಅದು ಹಂಗಲ್ಲ ಕಣಿ, ಹಾಗೆ 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 ಸುಮ್ಮನೆ ಅಂತಿದ್ದು. ಅದು ಏನು? ಅದು ನಿಮ್ಗೆ ಚಾ ಬೇಕಾಗೈತಿ, ಅದಕ್ಕೆ ನೀವು ಈ ಹಾಡಿರೋದು ನನಗೆ ಗೊತ್ತು. ಅಲ್ಲ ಸುಬ್ಬು, ನಾನು ಭಾಳ ಅರ್ಥ ಮಾಡ್ಕೊಂಡ್ಬಿಟ್ಟು ನೋಡ್ಲೆ. ಹೋಗು, ಎದ್ದುಬಿಟ್ಟು ಹೋಗಿ ಒಂದು ಸ್ಟ್ರಾಂಗ್ ಆಗಿ ಚಾ ಕಾಸ್ಕೊಂಬ. ಅಲ್ಲ ಹಾಕಿ ಕಾಸ್ಕೊಂಬಾರ, ಅಲ್ಲೂ ಜೊತೆ ಏಲಕ್ಕಿ ಹಾಕು.
ಆಮೇಲೆ ಒಂದೀಟ ಇಟ್ಟು ಚಕ್ಕಿನ ಜಜ್ಜಿಬಿಟ್ಟು ಹಾಕು. ಹೋಗು, ಎದ್ರ ಮೇಲೆ ಹೋಗು. ಅಲ್ಲ, ಯಾಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿಕಾಯಿ, ಹಂಗ ಸಾಸ್ವಿ, ಜೀರಿಗೆ, ಒಂದಿಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಕೊಟ್ಬಿಡ್ತೀನಿ ಬಿಡ್ರಿ. ಚಾನ ಕುಡಿದು ಬಿಡ್ಬಂತ್ರಿ. ಏನು ಆ ಕಡೆ ನೋಡಕತ್ರಲ್ಲ, ಚಾಕಿನ ಹಾಲು ಹಾಕ್ಲೆ ಏನು ಬೇಡ, ಹಂಗ ಕಾಕಾಯವಾಗಿ ಆಗಿರ್ಲೆ. ಅಲ್ಲೇ ಸುಬ್ಬು, ನಾ ಏನ್ ಹೇಳಿದೆ? ತೆಲ್ನು ಹೋಗ್ಬೇಕು, ಅದಕ್ಕೆ ಅಲ್ಲ ಹಾಕಿ ಚಾ ಕಾಸ್ಕೊಡು, ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಯಾಲಕ್ಕಿ ಕುಟ್ಟು ಹಾಕಿದ್ರೆ ಇನ್ನೂ ಚಲೋ ಇರುತ್ತಂತ ಹೇಳಿದ್ದು. ನೀ ಏನು ಒಗ್ಗರಣೆ ಹಾಕಕ್ಕೇನು ಅದೇ ಸಾಂಬಾರು ಏನು ಚಾನ? ನಾನ್ಕೊಂಡೆ ನೀ ಚಾಕ್ಕಿಂತ ಸಾಯ ಕೇಳಿದ್ದು ಅಂತ. ತಲೆ ಕೈಯದಾವಿಲ್ಲ, ನೀವು ಹೋಗಿ ಚಾ ಕಾಸ್ಕೊರಿ. ಯಾಕ ನಿನ್ ಕೈ ಇಲ್ಲನ? ನೀ ಕಾಸು ಕೊಟ್ರೆ ಏನಾಗುತ್ತ? ನಿಂದೇನು ಗಂಟು ಹೋಗುತ್ತನ? ನೋಡ್ರಿಪ್ಪ, ನಂದ ಗಂಟು ಹೋಗುತ್ತೆ. ಏನಿವಾಗ ಹೋಗ್ರಿ, ನೀವ ಚಾ ಕಾಸ್ಕೊಂಡು ಕುಡಿರಿ. ಇಲ್ಲಿ ಬಂದ್ರು ಗಂಟೆ ಹಿಂದೆ ಜಗಳನೆ, ಎಲ್ಲಿ ನೋಡಿದ್ರು ಜಗಳ ಜಗಳ ಜಗಳ. ಅಮ್ಮ ಅಪ್ಪ, ಅದು ಮಗಳ ಯಾವಾಗ ಬಂದಿ? ಚಾಕ ಒಗ್ಗರಣೆ ಹಾಕಿ ಮುಂದೆ ಬಂದ್ಯಪ್ಪ. ಅದು ಮಗಳ. ಅಯ್ಯೋ, ಏನಮ್ಮ ಇಬ್ಬರದು ಗಂಡ ಹೆಂಡತಿ ಜಗಳ, ಇಷ್ಟೇ ತಲೆ ಹಿಡಿಸ್ತಿರಲ್ಲ ನೀವು. ಸರಿ ಬಿಡು ಮಗಳ. ಹೌದು, ಹೋಗಿದ್ದಿಲ್ಲ ಕೆಲಸ, ಏನಾಯ್ತು? ಹೋದ ಕೆಲಸ ಏನು ಹಣ್ಣ ಏನ ಕಾಯ? ಎಲ್ಲ ನನ್ನ ಕರ್ಮ. ಹಣ್ಣಲ್ಲಮ್ಮ, ಎಲ್ಲ ಮಣ್ಣು ಮಣ್ಣೇ ಆಗೋಯ್ತು. ಯಾಕೆ ಮಗಳು ಇಷ್ಟು ಸಿಟ್ಟಾಗಿದ್ದಿ? ಹೋಲ್ ಬಿಡವ, ಏನಾರ ಮಾಡಿ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡೋನು. ನೀ ತಲೆ ಕೆಡಿಸ್ಕೋಬೇಡ ಮಗಳ, ಶಿಟ್ ಮಾಡ್ಕೋಬೇಡವಾ. ಏನ್ ಸಿಟ್ ಮಾಡ್ಕೋಬಾರ್ದಪ್ಪ. ಅವನಿಗೆ ನಾನು ಅಲ್ಲಿಯೇ ಸಾಯ್ಬೇಕನ್ನೋದು, ಅದು ಬೇರೆ ಅವ್ನು ಎದುರ ಸಾಯ್ಬೇಕನ್ನೋದು. ಅವ್ನು ಹುಚ್ಚು ಜೋರಾಗ್ಬಿಟ್ಟಪ್ಪ. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ, ರೆಡಿನೇ ಇಲ್ಲ. ನಂಗೆ ಇಲ್ಲಿ ಕೆಲಸ ಮಾಡ್ಬೇಕು ಅಂತ ನನಗ ಹಠ ಹಿಡಿಸ್ತಾ ಇದ್ದಾನಪ್ಪ. ಎಂತ ನಾಟಕ ಆಡ್ತಾನೆ ಗೊತ್ತಾ ಅವನು? ಯಾರು ಮಗಳ? ನನ್ಗೆ ಕೆಲಸ ಬಿಡಕ್ ಇಷ್ಟ ಇಲ್ಲ ಅಂತ ಗೊತ್ತು ಅವನಿಗೆ, ಆದ್ರೆ ನಾಟಕ ನಾಟಕ ಆಡ್ತಾನೆ ಆ ರಾಸ್ಕಲ್. ಐ ಜಸ್ಟ್ ಹೇಟ್ ಹಿಮ್. ನನಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ. ಯಾರು ಯಾರ ಬಗ್ಗೆ ಹೇಳ್ತಿದ್ಯಾ ಮಗಳ? ಅಮ್ಮ, ಅವನೇ ಅವನೇ ಆ ಸಮರ್ಥ, ನಿನ್ನ ಅಣ್ಣನ ಮಗ ಸಮರ್ಥನ ಬಗ್ಗೆ ಹೇಳ್ತಾ ಇರೋದು. ಏನು ಸಮರ್ಥ ಸಿಕ್ಕಿದ್ನಾ? ಏನ್ ಹೇಳಿದ್ದ ಅವನು? ಇನ್ನೇನ್ ಹೇಳ್ತಾನೆ ಅಮ್ಮ? ನಾನು ಬೆಂಗಳೂರಿಗೆ ಹೋಗಿ ಸಾಯ್ಬೇಕಂತೆ, ಅವನು ಅಲ್ಲಿಯೇ ನನ್ನ ಸಂಸ್ಕಾರ ಮಾಡ್ತಾನಂತೆ, ಅಷ್ಟೇನೆ ಹೇಳಿದ್ದವನು. ನನ್ನ ಛೇ, ನನಗಂತಾನೆ ಇಲ್ಲಿ ಬಂದು ನೀ ಕೆಲಸ ಮಾಡ್ಬೇಕು ಅಂತಾನೆ. ಅಯ್ಯೋ ಮಗಳ, ಹೋಗ್ಲಿ ಬಿಡು. ಏನು ಬಿಡ್ಲಿಯಪ್ಪ ಅವನ್ಗ ಹೋಗ್ಲಿ ಅಂತ. ನನ್ಗ ಪಿತ್ತನ ಜಾಸ್ತಿ ಮಾಡ್ತಾ ಇದ್ದಾನೆ. ಅವನ್ನ ಏನ್ ಮಾಡ್ಲಿ? ಅವಗೊಂದ್ ಏನಾದ್ರೂ ಮಾಡೇ ಮಾಡ್ತೀನಪ್ಪ. ಆ ಸಮರ್ಥನ ಸುಮ್ಮನೆ ಬಿಡಂಗಿಲ್ಲ. ಅವನು ನನ್ನ ಮಗ ಇದ್ರ ಏನ್ ಮೇಲಿಂದ ಉದ್ರ ಬಿಡಣ. ಸ್ವಲ್ಪ ಕೂಲ್ ಆಗ್ ಬಾ ಮಗಳ, ಹೋಗು, ಫ್ರೆಶ್ ಆಗಿ ಹೋಗು. ನೀ ಹೇಳ್ತಾ ಇದ್ದೇನಂತ ಹೋಗ್ತೇನಪ್ಪ. ಹೌದು, ನನ್ನ ಮಗಳಲ್ಲಿ ಇನ್ನೂ ಶಾಲೆಯಿಂದ ಬಂದಿಲ್ಲ. ನಾನು ಫ್ರೆಶ್ ಆಗಿ ಬರ್ತೀನಿ. ಇವತ್ತ ನಾನೇ ಒಳಗೆ ಸ್ನಾಕ್ಸ್ ಏನಾದ್ರೂ ಮಾಡ್ಕೊಡ್ತೀನಿ. ಸರಿ, ಪ್ಯಾಂಟ್ ಶರ್ಟ್ ಕಳೆದ್ಬಿಟ್ಟು. ದುರ್ಗಾ, ನೀನೇನು ಚಿಕ್ಕ ಮಗುವ? ಹೀಗೆ ಯೂನಿಫಾರ್ಮ್ ಕಳೆದ್ಬಿಟ್ಟು ಒಳಗೆ ಪ್ಯಾಂಟ್ ಟೀ ಶರ್ಟ್ ಹಾಕಿ ಓಡಾಡಕ್ಕೆ ಇನ್ನು ಚಿಕ್ಕೋಣ? ಸಣ್ಣ ಸಣ್ಣ ಡ್ರೆಸ್ ಹಾಕೊಂಡು ಅಡ್ಡಾಡಕ್ಕೆ? ಅಮ್ಮ, ನೀ ಹೋಗ್ ಮಗಳ, ಒಳಗೆ ಡ್ರೆಸ್ ಚೇಂಜ್ ಮಾಡೋಗು. ಲೇ, ಇದೆಲ್ಲ ಪೊಲೀಸ್ ಟ್ರಿಕ್ಸ್ ಕಣೆ. 7th ಫೇಲ್ ಆಗಿರೋ ನಿಂಗೆ ಅರ್ಥ ಆಗುಲ್ಲ. ಸುಮ್ಮನೆ ಹೋಗಿ ಚಾ ಕೌಸೋಗು. ಹೋಗ್ ಸುಬ್ಬು. ಅದೇನ್ ಗೊತ್ತಾ ಸುಬ್ಬು, ಯಾವುದಾದ್ರೂ ಕಾರ್ಯಾಚರಣೆಗೆ ಹೋಗಿ ಅಲ್ಲಿ ತನ್ನ ಮೇಲೆ ಏನಾದ್ರೂ ಅಟ್ಯಾಕ್ ಆದ್ರ ಆ ಅಟ್ಯಾಕ್ನಲ್ಲಿ ನನ್ನ ಯೂನಿಫಾರ್ಮ್ಗೆ ತೊಂದರೆ ಆದ್ರೆ ಸೇಫ್ಟಿಗೆ ಅಂತ ಇರ್ಲಿ ಅಂತ ಎಕ್ಸ್ಟ್ರಾ ಬಟ್ಟೆ ಹಾಕೊಂಡು ಹೋಗ್ತಾರೆ. ನೀನೇನು ಪೆದ್ದು ಇದ್ದಂಗಿದ್ಯಾ? ಏನು ಸೇಫ್ಟಿಗೆ ಎಕ್ಸ್ಟ್ರಾ ಬಟ್ಟೆ ಹಾಕೊಂಡು ಹೋಗೋದಾ? ಮತ್ತೆ ಇನ್ನೊಂದು ವಿಷಯ, ಮುಂದಿನ ವಾರ ನಾವು ಬೆಂಗಳೂರಿಗೆ ಶಿಫ್ಟ್ ಆಗ್ತೀವಲ್ಲ, ಅವಾಗ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂತೀವ. ನೀನ್ ಯಾಕೆ ಮಾಡ್ಕೊಂತೀಯ ಡ್ಯೂಟಿ ರಿಪೋರ್ಟ್? ಮನೆಯಾಗೆ ಇದೆಯಲ್ಲ ಇದೇ ಡ್ಯೂಟಿನ.
ಅವಳು ಬೆಂಗಳೂರು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳೋದು. ಅಮ್ಮ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊತೀನಿ, ಬಟ್ ನೀನು ನಿನ್ನ ಅಣ್ಣನ ಮನೆಗೆ, ಅಣ್ಣನ ಅತ್ತಿಗೆ ಮನೆಗೆ, ಅವರ ಮಕ್ಕಳ ಮನೆಗೆ ಹೋಗೋ ಹಾಗಿಲ್ಲ, ಅವರನ್ನು ಮಾತಾಡ್ಸೋವಂತಿಲ್ಲ. ಮೊದಲೇ ಹೇಳ್ತಾ ಇದ್ದೀನಮ್ಮ, ನನ್ನ ಮಾತನ್ನು ಮೀರಿ ಏನಾದರೂ ನೀನು ಅವ್ರ ಜೊತೆ ಮಾತಾಡೋದಾಗ್ಲಿ ಅಡ್ಡಾಡೋದಾಗ್ಲಿ ಮಾಡಿದ್ರೆ ಅವರ ಮನೆಗೆ ಶಾಶ್ವತವಾಗಿ ಕಳಿಸ್ಬಿಡ್ತೇನೆ ಅಷ್ಟೇನೆ. ಹಾಗೇನೆ ನನ್ನನ್ನು ನೀನು ಮರಿಬೇಕಾಗತ್ತೆ ಅಮ್ಮ. ಅಯ್ಯೋ ರೀ, ಏನ್ರಿಪ್ಪ ಇವಳು ಎಷ್ಟು ಖಡಕ್ಕಾಗಿ ಎಚ್ಚರಿಕೆ ಕೊಡ್ಕೊಳ್ತಾಳಲ್ಲ. ತಾಯಿ ಅನ್ನೋದು ಸ್ವಲ್ಪನೂ ಜ್ಞಾನನೇ ಇಲ್ವಾ ಇವಳಿಗೆ? ಕನಿಕರ ಅನ್ನೋದು ಸುಟ್ಟು ಹಾಕ್ಬಿಟ್ಟಿದ್ದಾಳೆ ಬಿಡು ನನ್ನ ಮೇಲೆ. ಅಯ್ಯೋ ಬಿಡೆ, ಪಾಪ ಚಿಕ್ಕ ಮಗು ಇನ್ನು, ಅದಕ್ಕೆ ಶಿಟ್ ಮಾಡ್ಕೊತಾಳೆ. ನೀನು ತಲೆ ಕೆಸ್ಕೊಬೇಡ, ಆದ್ರೆ ಅವಳು ಖಡಕ್ ವಾರ್ನಿಂಗ್ ಕೊಟ್ಟಿರೋದನ್ನ ಮರಿಬೇಡ. ನಿಮ್ಗೆ ಅಷ್ಟ ಬೇಕಾಗಿತ್ತಲ್ಲ ಅಣ್ಣನ ಮನೆಗೆ ಹೋಗ್ಬಾರ್ದಂತಂದು.